ಈ ಪುಟ್ಟಿ ಅಡಿಯಿಂದ ಯಾಕೆ ಹೊಗೆ ಬರುತ್ತೆ ಅಂತ ನೋಡಿದ್ರೆ ಬಾಳೆಹಣ್ಣಿದೆ, ಬಾಳೆಹಣ್ಣಿಂದ ಹೊಗೆ ಬರುತ್ತಾ? ಸಂಜೆ ಟೈಮಲ್ಲಿ ಬಾಗಿಲು ಕಸಂದು ಪಾತ್ರೆ ತೊಳೆದು ಮುಖ ತೊಳೆದು ದೇವ್ರ ಮುಂದೆ ದೀಪ ಹಚ್ಬೇಕು. ನಮ್ಮ ಕಡೆ ಬಂದು ಗಂಡನ ಪಾದನ ಯಾವ ರೀತಿ ತೊಳಿತಾರೆ ನೋಡ್ತಾ ಇರ್ಬೋದು. ನಮ್ಮ ಕಡೆ ಬಂದು ಈ ಥರ ತೊಳಿತಾರೆ, ನಿಮ್ಮ ಕಡೆ ಯಾವ ರೀತಿ ತೊಳಿತಾರೆ? ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಸೌರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತು ಸಂಜೆ ಟೈಮಲ್ಲಿ ನಾನು ಡ್ಯೂಟಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಸಂಜೆ ಟೈಮಲ್ಲಿ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತಂದ್ಬಿಟ್ಟು ನೀವೇ ಕಣ್ಣು ತುಂಬ್ಕೊಳ್ಳಿ. ಮತ್ತು ನಾನು ಯಾರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದನ್ನು ನೀವೇ ಕಣ್ಣು ತುಂಬ ನೋಡಿ. ನೀವು ಕೂಡ ಅಷ್ಟೇ, ನಿಮ್ಮ ಕೈಗೆ ಆಗಿಲ್ಲ ಅಂತಂದರೆ ಏನಾಯಿತು, ಮನೆಯವ್ರ ಜೊತೆ ಕೆಲಸ ಮಾಡಿಸೋದ್ರಲ್ಲಿ ಇದೆ ಅಲ್ವ ಮಜಾ, ಏನು ಮಜಾ ಇರುತ್ತೆ ಕಣ್ರಿ. ನಾನು ಪುಣ್ಯ ಮಾಡಿದೆ ಅಂತ ಅನಿಸ್ತು ನಿಜವಾಗ್ಲೂ. ವಿಡಿಯೋ ನೋಡ್ತಾ ಎಲ್ಲೋ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ನಾನೇನು ಮಾಡಿದೆ, ಇವಾಗ ಸಾಯಂಕಾಲ ಕೆಲಸ ಶುರು ಅಲ್ವಾ. ನಾನು ನಮ್ಮ ತಂಗಿ ಏನು ಮಾಡಿದ್ವಿ, ನಾನು ಹೊರಗಡೆ ಕಸ ಅಂತೀನಿ, ನೀನು ಹೊರಗಡೆ ಕಸ ಅಂದು ಪಾತ್ರೆ ತೊಳಿ ಅಂತ ಹೇಳಿದ್ರು. ಓಕೆ ಮಾ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಹೊರಗಡೆ ಕಸ ಅಂದ್ಕೊಂಡು ಪಾತ್ರೆ ತೊಳೆದ್ಬಿಟ್ರೆ ಕೆಲಸ ಮುಗೀತು ಅಂತ ಅಂದ್ಕೊಂಡೆ ಸ್ನೇಹಿತರೆ. ಆದರೆ ಮುಗಿಲಿಲ್ಲ, ಇನ್ಮೇಲಿದೆ ನೋಡಿ ಕೆಲಸ. ಜಸ್ಟ್ ಪಾತ್ರೆ ಕಸ ಗುಡಿಸಿದ್ರೆ ಕೆಲಸ ಆಯಿತು ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಕೆಲಸ ಅದು ಆಗಿರಲಿಲ್ಲ. ಹೇಳ್ತಾರಲ್ಲ, ನಾವು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ ಅಂತಂದು. ಯಾಕೆ ನಾನು ಇಷ್ಟೊಂದು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಮುಂದೆ ನೋಡ್ತಾ ಇರಿ. ಇಷ್ಟೊಂದು ಸೀರಿಯಸ್ಸಾಗಿ ಮಾತಾಡೋದಕ್ಕೆ ಕಾರಣವೇ ಮುಂದೆ ಇರುವಂಥ ವೀಡಿಯೋ. ಓಕೆನಾ ಸ್ನೇಹಿತರೆ? ಕಸ ಅಂದೆ, ನೀರು ಹಾಕಿದೆ, ಅಂಗಳಕ್ಕೆ ನೀರು ಹಾಕಿದೆ. ಚೆಂದಾಗಿ ಇನ್ನೇನಪ್ಪ ಮುಖ ತೊಳ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ದೇವ್ರು ಬಿಡಬೇಕಲ್ಲ, ನೀನು ನೆಮ್ಮದಿಯಾಗಿ ಕೂತ್ಕೊಳ್ಳೋಂಗಿಲ್ಲ ತಾಯಿ ಅಂತಂದ್ಬಿಟ್ಟು ನೀರು ಬಂದೇ ಬಿಡ್ತು. ಶುರು ಇನ್ನು ಕೆಲಸ. ನೀರು ಬಂದರೆ ಹಳ್ಳಿಗಳಲ್ಲಿ ಕೆಲಸ ಏನು ಗೊತ್ತಿರುತ್ತೆ ಅಲ್ವಾ. ಹಬ್ಬ ರಾಶಿ ಬೆಡ್ಶೀಟ್ಗಳನ್ನು ಒಗಿಬೇಕು. ಯಾಕಂತಂದರೆ ಇನ್ನು ಜಾತ್ರೆ ಹತ್ರ ಬರ್ತಾಯಿದೆ ಅಂತಂದ್ಬಿಟ್ಟು ಕಸ ಅಂದ್ಕೊಂಡೆ ಈ ಪಾತ್ರೆ ತೊಳಿತಾ ಇದ್ದೀನಿ ಸ್ನೇಹಿತರೆ. ಪಾತ್ರೆ ಹೆಂಗೆ ತೊಳೆದೆ, ಕೆಲಸ ಮುಗೀತು ಅಂತಂದು ಗಟ್ಟಿಯಾಗಿ ಉಸಿರು ತೊಗೊಂಡು ಉಸಿರು ಬಿಟ್ಟೆ. ಹಬ್ಬ ಕೆಲಸ ಮುಗೀತು ಅಂತ. ಇನ್ನೇನು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಇನ್ನು ಸ್ಟಾರ್ಟ್ ಮಾಡಬೇಕು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಅಷ್ಟರಲ್ಲಿ ನೀರೇ ಬಂದವು ಸ್ನೇಹಿತರೆ. ನೀರು ಬಂದಿದ್ದಕ್ಕೆ ಇವತ್ತು ಇಷ್ಟು ರಾಶಿ ಬೆಡ್ಶೀಟ್ಗಳನ್ನು ಸೆಳೆದಾಕಬೇಕು. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡ್ಕೊಂಡೆ. ಏನು ಗೊತ್ತಾ, ನಾನು ಒಬ್ಬಳೇ ಸೆಳೆದ್ರೆ ಚೆನ್ನಾಗಿರಲ್ಲ, ನಮ್ಮ ಮನೆಯವ್ರನ್ನ ಕರ್ಕೊಂಡು ಸೆಳೆದ್ರೆ ತುಂಬ ಚೆನ್ನಾಗಿರುತ್ತೆ. ಲುಂಗಿ ಕಟ್ಕೊಳ್ಳೋದು ನೋಡಿ ಯಾವ ರೀತಿ ಕಟ್ಕೊತಾ ಇದ್ದಾರೆ ಅಂತ. ರೆಡಿ ಆದ ನಮ್ಮ ಹಸ್ಬೆಂಡು ಬಂದರು, ಬಟ್ ಬೆಡ್ಶೀಟ್ ಎಲ್ಲ ಸೆಳೆದಕ್ಕೆ. ನಾನು ಅದಕ್ಕೆ ಪ್ಲಾನಿಂಗೇ ಮಾಡ್ಕೊಳ್ಳೋದು, ನಿನ್ನ ಪಾದ ಬೇಗ ತೊಳ್ತೀನಿ, ಬೇಗ ಎಲ್ಲ ತೊಳೆದಾಕ್ಬಿಡೋಣ ಅಂತ.
ಅದಕ್ಕೆ ರೀ ನಂತರ ತಲೆ ಉಪಯೋಗಿಸ್ಬೇಕು. ಯಾವಾಗ್ಲೂ ದಡ್ಡ ಥರ ಬರೀ ಹೆಣ್ಮಕ್ಳ ಕೆಲಸ ಮಾಡೋದಲ್ಲ, ಗಂಡು ಮಕ್ಳಿಗೂ ಸ್ವಲ್ಪ ಮೈ ಬಗ್ಸಿ ಕೆಲಸ ಮಾಡೋದಕ್ಕೆ ಹಚ್ಬೇಕು ಕಣ್ರಿ, ಏನಂತೀರಾ? ಹಾಂ, ಇವ ನೋಡಿ ಎಲ್ಲ ಫೋಲ್ಡಿಂಗ್ ಮಾಡಿ ಇಟ್ಟಿರುವಂಥ ಬೆಡ್ಶೀಟ್ಗಳನ್ನು ಅಷ್ಟು ನೀರಾಗಿ ಹಾಕಬೇಕು. ಏನು ಗೊತ್ತಾ, ಇದು ಆಲ್ರೆಡಿ ತೊಳೆದು ಇಟ್ಟಿರೋವಂಥದ್ದು ಬೆಡ್ಶೀಟ್ಗಳನ್ನು ಇವಾಗ ಮತ್ತೆ ಮಡಿ ಉಡಿ ಮಾಡಬೇಕು. ಏನು ಗೊತ್ತಾ, ನಮ್ಮ ಊರು ಜಾತ್ರೆ ಇದೆ, ನಮ್ಮ ಊರು ಜಾತ್ರೆ ಅಂದರೆ ಕೊಟ್ಟೂರು ಗುರುಬಸವೇಶ್ವರ ಜಾತ್ರೆ ಇದಕ್ಕೆ. ಅದಕ್ಕೋಸ್ಕರ ಎಲ್ಲ ತಯಾರಿ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಮುಂದೆ ಮುಂದೆ ವಿಡಿಯೋ ತುಂಬ ಚೆನ್ನಾಗಿ ಬರ್ತಾ ಇರ್ತವೆ, ನೋಡ್ತಾ ಇರಿ, ಖುಷಿ ಪಡ್ತಾ ಇರಿ. ನೀವು ಕೂಡ ಸಾಧ್ಯವಾದರೆ ಕೊಟ್ಟೂರು ಜಾತ್ರೆಗೆ ಬನ್ನಿ. ಯಾರೆಲ್ಲ ಒಂದು ಸುತ್ತಮುತ್ತ ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋನ, ಬಂದು ಒಂದು ಆಶೀರ್ವಾದ ತೊಗೊಂಡು ಹೋಗ್ಬೋದು. ತುಂಬ ಜನ ಬರ್ತಾ ಇರ್ತಾರೆ, ಪಾದಯಾತ್ರೆ ಆಗಿರ್ಬೋದು, ವೆಹಿಕಲ್ಸ್ ಮಾಡ್ಕೊಂಡೆಲ್ಲ ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಒಂದು ಭರ್ಜರಿ ಕೆಲಸ ನಡೀತಾ ಇದೆ ಅಂತಂದು ಹೇಳ್ಬೋದು ಸ್ನೇಹಿತರೆ. ಹೆಂಗೋ ಒಂದು ನನ್ನ ಗಂಡಗ ಏನಾದರೂ ಒಂದು ನಗಿಸ್ತಾ ಒಂದು ಖುಷಿ ಪಡಿಸ್ತಾ ಇವತ್ತು ಬೆಡ್ಶೀಟ್ಗಳನ್ನ ಆಲ್ರೆಡಿ ನಾನು ತೊಳೆದಕ್ಕೆ ಹಚ್ಚಿದ್ದೀನಿ. ತುಳಿತಾ ಇದ್ದಾರೆ, ಪಾಪ ನೋಡ್ತಾ ಇರ್ಬೋದು. ಅವ್ರು ನೋಡ್ತಾ ಇದ್ದಾರೆ, ಏನೋ ಒಂಥರ ಪಾಪ ಅನಿಸುತ್ತೆ. ಆದರೂ ಕೆಲಸ ಮಾಡಿಸೋದು ಮಾತ್ರ ಬಿಡ್ತಾ ಇಲ್ಲ, ಏನು ಮಾಡೋದು. ಅದಕ್ಕೆ ಸರಿಯಪ್ಪ ಸಾಕು ಅಂತಂದ್ಬಿಟ್ಟು ತೆಗೆದು ನೀರು ಎದ್ದಿ ತೆಗಿತಾ ಇದ್ದೀನಿ. ಸ್ವಲ್ಪ ಸೋಂಬಿಟ್ಟು ಹಾಕಿ ತೊಳೆದ್ರೆ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು. ಈ ಥರದ್ದು ಕೂಡ ಗಂಡನ ಪಾದವನ್ನು ತೊಳಿಬೋದಾ ಅಂತ ಈ ಒಂದು ವಿಡಿಯೋ ಮೂಲಕ ನಿಮಗೂ ತಿಳಿಯಬಹುದು. ಗಂಡನ ಪಾದ ಪೂಜೆ ಈ ಥರ ಕೂಡ ಮಾಡ್ತಾರೆ ಅಂತ. ಹೆಂಗಿದೆ ನೋಡಿ. ನಾನು ನಮ್ಮ ಹಸ್ಬೆಂಡ್ಗೆ ಹೇಳ್ತಿದ್ದೆ, ನೋಡಿ ಪಾದಕ್ಕೆ ಯಾವ ರೀತಿ ನೀರು ಹಾಕ್ತಾ ಇದ್ದೀನಿ ಅಂತ. ಅವ್ರ ಜೊತೆ ತಮಾಷೆ ಮಾಡ್ಕೊತ ಕೆಲಸನೂ ಇಬ್ಬರು ಜೊತೆ ಸೇರ್ಕೊಂಡು ಮಾಡಿದ್ವಿ. ತುಂಬ ಖುಷಿ ಆಯಿತು. ಸ್ವಲ್ಪ ಕಷ್ಟ, ಈ ಥರ ಹೆವಿ ಕೆಲಸ ಇದ್ದಾಗ ಬಂದು ಮಾಡ್ತಾ ಇರ್ತಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ನನ್ನ ಗಂಡನ ಪಾದ ತೊಳೆದ್ಮೇಲೆ ಎಷ್ಟು ಗಲೀಜು ಬಂತಲ್ವಾ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ. ಅರ್ಧ ಒಂದು ತೊಳೆಯೋ ಅಷ್ಟರಲ್ಲಿ ಸಾಕಾಗಿತ್ತು. ನನಗೂ ಸಾಕಾಯಿತು, ಹಸ್ಬೆಂಡ್ಗೂ ಸಾಕಾಯಿತು. ಪಾಪ ಎಷ್ಟೊಂದು ಕೆಲಸ ಮಾಡ್ತಿದ್ದಾರೆ, ಆದರೂ ಕೂಡ ನನಗೂ ಕೂಡ ಸಿಕ್ಕಾಪಟ್ಟೆ ಸಾಕಾಯಿತು. ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಸ್ನೇಹಿತರೆ, ಅವನು ಕೂಡ ಸ್ವಲ್ಪ ಎದ್ದು ನೀರಾಗಿ ಹಾಕಿ ತೊಳೆದು ಹಾಕಬೇಕಾಗತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ, ನನಗೆ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ರೀತಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು, ಹಗ್ಗ ಜಗ್ಗಾಟ ನಡೀತಾ ಇದೆ ಅಂತಲೇ ಹೇಳ್ಬೋದು. ಆ ಕಡೆ ಜಗ್ಕೊಂಡು ಹೋಗ್ತಾರೆ, ಈ ಕಡೆ ಬಾ ಅಂತ ನಾನು ಹೇಳ್ತಿದ್ದೀನಿ. ನೋಡ್ತಾ ಇರ್ಬೋದು, ಜಗ್ಗಾಟನೇ ನಡೀತಾ ಇದೆ. ಅಷ್ಟೆಲ್ಲ ಬೆಡ್ಶೀಟ್ ಹರಿದೋದ್ರೆ ಏನು ಗತಿ ಮಾಡೋದಲ್ವ. ನಾವಿಬ್ಬರು ಸರ್ಕಸ್ ಮಾಡೋದಲ್ಲದೇ ನನ್ನ ಮಕ್ಕಳು ಇಬ್ಬರು ಜೊತೆ ಸೇರಿಕೊಂಡು ಸರ್ಕಸ್ ಮಾಡ್ತಾಯಿದ್ದೀವಿ. ಪಾಪ ಅಪ್ಪ ಅಮ್ಮಗೆ ತುಂಬ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಇಬ್ಬರು ಮಕ್ಕಳು ಕೂಡ ಬಂದು ಕೈ ಜೋಡಿಸ್ತಾ ಇದ್ದಾರಲ್ವ. ನಾವು ಪುಣ್ಯ ಮಾಡಿದ್ದೀವಿ ದಂಪತಿಗಳಂತ ಹೇಳ್ಬೋದು ಸ್ನೇಹಿತರೆ, ಏನಂತೀರಾ? ಏನು ಗೊತ್ತಾ ಸ್ನೇಹಿತರೆ, ಹಳ್ಳಿ ಕಡೆ ನೀರು ಬಂತು ಅಂದರೆ ಒಂದು ರೀತಿ ಹಬ್ಬ ಮಾಡ್ದಂಗೆ ಅಂತಲೇ ಹೇಳ್ಬೋದು. ನೀರು ಬಂತು ಅಂದರೆ ಇಡೀ ದಿನ ನೀರಲ್ಲಿ ಕೂತ್ಕೊಂಡ್ರು ಸಾಕಾಗಲ್ಲ. ಯಾಕೆ ಹೇಳಿ, ಒಳಗಡೆ ಅಡುಗೆ ಮನೆಯಲ್ಲಿ ಹೋದರೆ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಇಲ್ಲೇ ನೀರಲ್ಲೇ ಕೂತ್ಕೊಂಡು ನೀರೆಲ್ಲ ಆಡ್ತಾ ಇದ್ದರೆ ಒಂಥರ ಖುಷಿ ಅನಿಸ್ತದೆ ಅಲ್ವಾ. ಏನಪ್ಪ ಒಳಗಡೆ ಹೋಗಿ ಅಡುಗೆ ಮಾಡೋದು, ಅದೇ ಅಡುಗೆ ಮಾಡಬೇಕಂದ್ರೆ ಬೋರು. ಅದಕ್ಕೋಸ್ಕರ ಇಡೀ ದಿನ ನೀರು ಹಿಂಗೆ ಇದ್ದರೆ ಹೊರಗಡೆನೇ ಇರಬೇಕಲ್ವ. ಹೊಟ್ಟೆಗೆ ತಗಲು ಬಟ್ಟೆ ಹಾಕ್ಕೊಂಡು ಚಿಂತೆ ಇಲ್ಲ, ಏನಿರ್ತೀರ ಸ್ನೇಹಿತರೆ. ನಮ್ಮ ಅಕ್ಕ ಬಾವ ಸುಸ್ತಾಯಿತು ಪಾಪ, ಬೆಡ್ಶೀಟ್ ಎಲ್ಲ ವಾಶ್ ಮಾಡಿ ಅಂತಂದ್ಬಿಟ್ಟು ನನಗೂ ನಮ್ಮ ಹಸ್ಬೆಂಡ್ಗೂ ಟೀ ಮಾಡ್ಕೊಂಬಂದು ಕೊಟ್ಟರು. ಪಾಪ ನಮ್ಮ ಅತ್ತಿಗೆ ಯಾಕೆ ಟೀ ಕೊಟ್ಟರು ಗೊತ್ತಾ ಸ್ನೇಹಿತರೆ, ನಮ್ಮ ಅತ್ತೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಓಡಾಡಿದಾರಲ್ವ, ಅವರು ಸುಸ್ತು ಮಾಡ್ಕೊತಿದ್ದಾರೆ. ಕುಡೀರಿ ಅಮ್ಮ ಅಂತಂದ್ಬಿಟ್ಟು ನಮ್ಮ ತಂಗಿ ಏನು ಮಾಡಿದ್ರು, ನಮ್ಮ ಅತ್ತಿದ್ರು ಒಂದು ಕಪ್ ಟೀ ತಂದು ಕೊಟ್ಟರು. ನೋಡಿ, ನಾವಂತೂ ಬೆಡ್ಶೀಟೆಲ್ಲ ವಾಶ್ ಮಾಡಿ ತೊಳೆದು ಸಾಕಾಗಿ ಟೀ ಮಾಡಿಕೊಟ್ಟಿದ್ದಾರೆ. ಅಂಥದ್ರಲ್ಲಿ ನಮ್ಮ ಅತ್ತೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಜಂಪ್ ಮಾಡಿ ಸಾಕಾಗಿದ್ದಾರೆ ಪಾಪ. ಕೂತ್ಕೊಂಡು ಟೀ ಕುಡಿತಾ ಇದ್ದೀವಿ ನಮ್ಮ ಅತ್ತೆ. ಎಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ಇಲ್ಲಿ ಬಾಳೆಹಣ್ಣನ್ನು ಕಾಯಿ ಒಂದು ಗೊನೆನೇ ತೊಗೊಂಡು ಬಂದಿದ್ದರು. ಹಣ್ಣು ಆಗಿಲ್ಲ, ತುಂಬ ಕಾಯಿ ಅಂದರೆ ಕಾಯಿ ಇದ್ದಾವೆ. ಅದಕ್ಕೋಸ್ಕರ ಹಣ್ಣಾಗಲಿ ಅಂತಂದ್ಬಿಟ್ಟು ನಮ್ಮ ಮನೆಯವ್ರು ಏನು ಮಾಡಿದ್ರಪ್ಪ ಅಂತಂದರೆ, ಒಂದು ಪುಟ್ಟಿ ಒಳಗಡೆ ಬಾಳೆಕಾಯಿನ ಹಾಕಿಬಿಟ್ಟು ಅದು ನೋಡ್ತಿರ್ಬೋದು ಹೊಗೆ ಬರ್ತಾ ಇದೆ. ಹೊಗೆ ಏನಕ್ಕಪ್ಪ ಬರ್ತಾ ಇದೆ ಅಂತ ತೆಗೆದು ನೋಡಿದರೆ ಬಾಳೆಹಣ್ಣಿಗೆ ಉದ್ದಿನ ಕಡ್ಡಿ ಹಚ್ಚಿಟ್ಟಿದ್ದಾರೆ, ಹಣ್ಣಾಗಲಿ ಬೇಗ ಅಂತ. ಇದು ಏಲಕ್ಕಿ ಬಾಳೆಹಣ್ಣು ಸ್ನೇಹಿತರೆ. ತುಂಬ ಚೆನ್ನಾಗಿ ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿ ಹೆಲ್ದಿರುವಂಥ ಹಣ್ಣು. ಇದು ಎಷ್ಟು ತಿಂದರೂ ಕೂಡ ಏನೂ ಆಗಲ್ಲ. ಉದ್ದಿನ ಕಡ್ಡಿ ಹಚ್ಚಿಟ್ರೆ ಈ ರೀತಿ ಹಣ್ಣಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆಂದ ಬಂದತ್ತೆ ಅಂದರೆ, ವಾವ್, ಸಖತ್ತಾಗಿ ಬಂದಿದೆ ಹಣ್ಣು. ತುಂಬ ನೋಡ್ತಾ ಇದ್ದರೆ ತಿನ್ಬೇಕು ಅನಿಸುತ್ತೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಹಣ್ಣು ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಅಷ್ಟೇ ಕಾಯಿ ಇತ್ತು ಅಂತಂದರೆ ಈ ಥರ ಉದ್ದಿನ ಕಡ್ಡಿ ಹಚ್ಚಿಡಿ.